34ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ OAYB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 462 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. AOB ಕೋನ AOB ಎಷ್ಟಿದೆ? 120 ಡಿಗ್ರಿ. ಕೋನ AOB ಎಷ್ಟಿದೆ? 120 ಡಿಗ್ರಿ. ಆದರೆ AYB ಈ ಒಂದು ಕಂಸದ ಉದ್ದವನ್ನ ಕಂಡುಹಿಡಿಯಬೇಕು. ಸೊ ನೋಡಿ, ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ. ಎಷ್ಟು? 462 ಸೆಂಟಿಮೀಟರ್. ಸೊ OAYB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಬರೋಬ್ಬರಿ ಎಷ್ಟು? 462. ಸೊ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಥೀಟಾ ಭಾಗಿಲೆ 360 ಡಿಗ್ರಿ ಗುಣಿಸು ಪೈ ಆರ್ ಸ್ಕ್ವೇರ್ ಬರೋಬ್ಬರಿ 462. ಸೊ ಇಲ್ಲಿ ಥೀಟಾ, ಸೊ ಈ ಒಂದು ಕೋನ ಏನಿದೆ AOB ಯ ಕೋನ ಎಷ್ಟಿದೆ? 120 ಡಿಗ್ರಿ ಭಾಗಿಲೆ ಎಷ್ಟು? 360 ಡಿಗ್ರಿ ಗುಣಿಸು ಎಷ್ಟಾಗತ್ತೆ? 22 ಭಾಗಿಲೆ 7 ಗುಣಿಸು ಆರ್ ಸ್ಕ್ವೇರ್ ಬರೋಬ್ಬರಿ ಎಷ್ಟು? 462. ಸೊ ಇಲ್ಲಿ ನೋಡಿ, ಇಲ್ಲಿ 121 120, 123 360. ಸೊ ಇಲ್ಲಿ ಏನಾಯ್ತು? ಇಲ್ಲಿ 22 ಗುಣಿಸು ಆರ್ ಸ್ಕ್ವೇರ್ ಭಾಗಿಲೆ 3 ಗುಣಿಸು 7 ಬರೋಬ್ಬರಿ ಎಷ್ಟಾಯ್ತು? 462. ಸೊ ಇಲ್ಲಿ ನಮ್ಗೆ ಆರ್ ಬೇಕಲ್ವಾ? ಸೊ ಆರ್ ಸ್ಕ್ವೇರ್ ಏನಾಗುತ್ತೆ ನೋಡಿ, ಆರ್ ಸ್ಕ್ವೇರ್ ಬರೋಬ್ಬರಿ ಏನಾಯ್ತು? 462 ಗುಣಿಸು 3 ಗುಣಿಸು 7 ಭಾಗಿಲೆ ಎಷ್ಟಾಗತ್ತೆ? 22. ಸೊ ನೋಡಿ, ಇಲ್ಲಿ 22 1 22, 22 2 44, 2 ಉಳಿಯತ್ತೆ. ಸೊ 22 1 22. ಹಾಗಾದ್ರೆ ಇದು ಏನ್ ಬರ್ತಾ ಇದೆ? ಆರ್ ಸ್ಕ್ವೇರ್ ಬರೋಬ್ಬರಿ ಎಷ್ಟು ಬಂತು? 21 ಗುಣಿಸು 3 ಗುಣಿಸು 7 ಅಲ್ವಾ? ಸೊ ಆರ್ ಸ್ಕ್ವೇರ್ ಬರೋಬ್ಬರಿ ಎಷ್ಟು ಬಂತು? 21 ಗುಣಿಸು 7 3 ಎಷ್ಟು ಏನಾಗತ್ತೆ? 21 ಆಗತ್ತೆ. ಸೊ ನೋಡಿ, ಆರ್ ಬರೋಬ್ಬರಿ ಏನಾಯ್ತು? ವರ್ಗಮೂಲ 21 ಗುಣಿಸು 21. ಸೊ ಹಾಗಾದ್ರೆ ಆರ್ ಏನಾಗ್ತಾ ಇದೆ? 21 ಸೆಂಟಿಮೀಟರ್ ಬರ್ತಾ ಇದೆ. ಸೊ ಇದೇನಾಯ್ತು? ಈ ಒಂದು ವೃತ್ತದ ತ್ರಿಜ್ಯ. ಸೊ ನಾವೀಗ ತ್ರಿಜ್ಯವನ್ನ ಕಂಡು ಹಿಡಿದ್ವಿ. ಸೊ ಅದೇ ರೀತಿ ಕೋನದ ಅಳತೆಯು ಕೂಡ ಗೊತ್ತಿದೆ. ಸೊ ಇವುಗಳ ಸಹಾಯದಿಂದ ಏನ್ ಮಾಡೋಣ? ನಾವು ಕಂಸದ ಉದ್ದ AYB ಕಂಸದ ಉದ್ದವನ್ನ ನೋಡೋಣ. ಸೊ ಇಲ್ಲಿ AYB ಕಂಸದ ಉದ್ದ ಬರೋಬ್ಬರಿ ಏನಾಗತ್ತೆ? ಥೀಟಾ ಭಾಗಿಲೆ 360 ಡಿಗ್ರಿ ಗುಣಿಸು 2 ಪೈ ಆರ್ ಅಲ್ವಾ? ಸೊ ಇಲ್ಲಿ ಥೀಟಾ ಎಷ್ಟು? 120 ಡಿಗ್ರಿ, 120 ಡಿಗ್ರಿ ಕೋನ. 360 ಗುಣಿಸು 2 ಗುಣಿಸು 22 ಭಾಗಿಲೆ 7 ಗುಣಿಸು ಆರ್ ಈಗಾಗಲೇ ನಾವು ಕಂಡು ಹಿಡಿದಿದ್ದೀವಿ. ಎಷ್ಟು ಬಂದಿದೆ? 21 ಸೆಂಟಿಮೀಟರ್. ಸೊ ಇದೇನಾಗತ್ತೆ ನೋಡಿ, 121 120, 123 360. ಸೊ ಇದೇನಾಯ್ತು? 3 1 3 3 7 21, 7 1 7 7 1 7. ಸೊ 22 ಗುಣಿಸು 2 ಏನಾಗತ್ತೆ? 44 ಸೆಂಟಿಮೀಟರ್. ಸೊ ಇದೇನಾಯ್ತು? AYB ಕಂಸದ ಉದ್ದ ಎಷ್ಟು ಬರ್ತಾ ಇದೆ? 44 ಸೆಂಟಿಮೀಟರ್. ಸೊ ಇದೇನಾಯ್ತು? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ.